ನಮಸ್ಕಾರ ಎಲ್ಲರಿಗೂ. ನಾವು ಮಾತನಾಡೋ ಪ್ರತಿಯೊಂದು ಕನ್ನಡ ಪದನೂ ಕೆಲವೊಂದು ಮೂಲ ಅಕ್ಷರಗಳಿಂದ ಕೂಡಿರುತ್ತೆ. ಆ ಬೇಸಿಕ್ ಲೆಟರ್ಸನ್ನು ನಾವು ಕನ್ನಡ ವರ್ಣಮಾಲಾ ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲಾ, ಸ್ವರಗಳು, ವ್ಯಂಜನಗಳು ಮತ್ತು ಡಿಫ್ರೆಂಟ್ ಲೆಟರ್ ಗ್ರೂಪ್ಸನ್ನು ಸಿಂಪಲ್ ಆಗಿ ಅಥವಾ ಈಸಿಯಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಕನ್ನಡ ವರ್ಣಮಾಲಾ ಅಂದರೆ ಏನಂತ ನೋಡೋಣ. ಕನ್ನಡ ವರ್ಣಮಾಲಾ ಅಂದರೆ ಒಂದು ಭಾಷೆಯಲ್ಲಿ ಬಳಸುವ ಎಲ್ಲ ಅಕ್ಷರಗಳ ಗ್ರೂಪ್ ಅಂದರೆ ಸಮೂಹನ ವರ್ಣಮಾಲಾ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ನಮಗೆ ಆಲ್ಫಾಬೆಟ್ಸ್ ಅಂತ ಇದೆ ಅಲ್ವಾ, ABCD ಅಂತ. ಅದೇ ಥರ ಕನ್ನಡದಲ್ಲಿ ಇರೋ ಪದಗಳನ್ನು, ವರ್ಡ್ಸ್ಗಳನ್ನು ನಾವು ವರ್ಣಮಾಲಾ ಅಂತ ಹೇಳ್ತೀವಿ. ಅದನ್ನು ಎರಡು ಭಾಗಗಳಾಗಿ ಗ್ರೂಪ್ ಮಾಡ್ತಾರೆ. ಒಂದು ಸ್ವರಗಳು, ಇನ್ನೊಂದು ವ್ಯಂಜನಗಳು. ಆಯಿತಾ? ಮೊದಲು ನಾವು ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ವರ ಅಂದರೆ ಏನು? ಇಂಗ್ಲೀಷಲ್ಲಿ ಓವೆಲ್ಸ್ ಅಂತ ಕರಿತೀವಲ್ಲ, ಅದನ್ನೇ ನಾವು ಕನ್ನಡದಲ್ಲಿ ಸ್ವರಗಳು ಅಂತ ಕರಿತೀವಿ. ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಬಹುದಾದ ವರ್ಡ್ಸ್ಗಳನ್ನು ಅಥವಾ ಪದಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ. ಕನ್ನಡದಲ್ಲಿ 13 ಸ್ವರಗಳು ಮತ್ತು 2 ಯೋಗವಾಹಕಗಳು ಇದ್ದಾವೆ. ಅವು ಯಾವುವು ಅಂದರೆ ಇದು ಅ, ಆ, ಈ, ಉ, ಊ, ರು, ರೂ, ಎ, ಐ, ಓ, ಔ. ಇವು ಒಂದು ಸ್ವರಗಳು. ಕೊನೆಯದಾಗಿ ಬರೋ 2 ಅಂ ಮತ್ತು ಅಹ ಬಂದ್ಬಿಟ್ಟು ಯೋಗವಾಹಕಗಳು ಅಂತ ಕರಿತೀವಿ. ಆದರೆ ಬರೆಯುವಾಗ ನಾವು ಅದನ್ನು ಸ್ವರಗಳ ಜೊತೆನೇ ಬರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ವ್ಯಂಜನಗಳು. ವ್ಯಂಜನಗಳು ಅಂದ್ರೇನು? ಇವು ಡಿಪೆಂಡೆನ್ಸಿ ಅಂದರೆ ಇವು ಸ್ವರಗಳ ಮೇಲೆ ಡಿಪೆಂಡೆಂಟ್ ಆಗಿರ್ತವೆ, ಅವಲಂಬಿತವಾಗಿರ್ತವೆ. ಇವು ಸ್ವಂತವಾಗಿ ಉಚ್ಚಾರಣೆ ಮಾಡೋಕ್ಕೆ ಬರುವುದಿಲ್ಲ. ಅದಕ್ಕೆ ಇವನ್ನ ಸಪ್ರೇಟ್ ಗ್ರೂಪ್ ಮಾಡ್ತಾರೆ. ಅದು ವ್ಯಂಜನಗಳು. ಇದನ್ನು ಇಂಗ್ಲೀಷಲ್ಲಿ ನಾವು ಕನ್ಸನೆಂಟ್ಸ್ ಅಂತ ಕರಿತೀವಲ್ವಾ, ಆ ಥರ. ಸೊ ಇದರಲ್ಲಿ ಡಿಪೆಂಡಿಂಗ್ ಆನ್ ಅಂದರೆ ನಾವು ಯಾವ ಸ್ಥಳದಿಂದ ಬಾಯಲ್ಲಿ ಉಚ್ಚರಿಸ್ತೀವಿ ಅನ್ನೋದ್ರ ಮೇಲೆ ಬೇರೆ ಬೇರೆ ವರ್ಗಗಳನ್ನಾಗಿ ವಿಚಾರಿಸಿದ್ದಾರೆ. ಎಕ್ಸಾಂಪಲ್: ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಅಂತೆ ಪ ವರ್ಗ. ನಾನು ಹೇಳಿದೆ ಅಲ್ವಾ, ಬೇರೆ ಬೇರೆ ಉಚ್ಚಾರಣೆ ಸ್ಥಳಗಳ ಮೇಲೆ ವರ್ಗಗಳಾಗಿ ವಿಚಾರಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಕ ವರ್ಗ ಅಂದರೆ ಏನು? ಒಂದ್ಸಲ ಓದ್ ನೋಡಿ. ಕ, ಖ, ಗ, ಘ, ಞ. ಇವು ಎಲ್ಲನೂ ಕೂಡ ನಮಗೆ ಥ್ರೋಟ್ ಸೆಕ್ಷನ್ ಅಂದರೆ ಗಂಟಲಿನ ಭಾಗದಿಂದ ಉಚ್ಚಾರಣೆ ಮಾಡ್ತೀವಿ. ಅದಕ್ಕೆ ಇವುಗಳನ್ನೆಲ್ಲ ಒಂದು ಗ್ರೂಪ್ ಅಂದರೆ ವರ್ಗ ಆಗಿ ಮಾಡಿದ್ದಾರೆ. ಅದೇ ಥರ ಚ ವರ್ಗ ಕೂಡ ಚ, ಛ, ಜ, ಝ, ಯ. ನಾವು ಹಲ್ಲಿನ ಇದರಲ್ಲಿ ಯೂಸ್ ಮಾಡೋದಕ್ಕೆ ಇದನ್ನು ಛ ವರ್ಗ ಅಂತ ಹೇಳ್ತೀವಿ. ಇದನ್ನು ಮಿಡಲ್ ರೀಜನ್ ಆಫ್ ದಿ ಮೌತ್ ಅಂತ ಉಚ್ಚಾರಣೆ ಮಾಡ್ತೀವಿ. ಅದೇ ಥರ ಟ ವರ್ಗ, ಅಲ್ಲಿ ಟ, ಠ, ಡ, ಡ, ನ. ಇವು ಬಂದ್ಬಿಟ್ಟು ಅಪ್ಪರ್ ಟಂಗ್ ಪ್ಯಾಲೆಟ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಟಚ್ ಮಾಡಿ ಉಚ್ಚಾರಣೆ ಆಗುತ್ತೆ. ಅದಕ್ಕೆ ಇದನ್ನು ಒಂದು ಗ್ರೂಪ್ ಆಗಿ ಮಾಡಲಾಗಿದೆ. ಅದೇ ಥರ ತ ವರ್ಗ. ಇಲ್ಲಿ ನೋಡಿ ತ, ಥ, ದ, ಧ, ನ. ಸೌಂಡ್ ಪ್ರೊನೌನ್ಸ್ ಮಾಡುವಾಗ ನಮಗೆ ನಾಲ್ಗೆ ಬಂದ್ಬಿಟ್ಟು ಹಲ್ಲನ್ನು ಮುಟ್ಟುತ್ತೆ. ಅಂದರೆ ಟಂಗ್ ಟಚಸ್ ದಿ ಟೀತ್ ರೀಸನ್. ಅದಕ್ಕೆ ಇವೆಲ್ಲನೂ ಒಂದು ಗ್ರೂಪ್ ಆಗಿ ಅಥವಾ ವರ್ಗವಾಗಿ ಇದನ್ನು ವಿಂಗಡಿಸಲಾಗಿದೆ. ಅದೇ ಥರ ಪ ವರ್ಗ, ಪ, ಫ, ಬ, ಭ, ಮ. ಉಚ್ಚಾರ ಮಾಡುವಾಗ ಎಲ್ಲ ಪದಗಳು ನಾವು 2 ತುಟಿಗಳನ್ನು ಸೇರಿಸಿ ಅಂದರೆ ಯೂಸಿಂಗ್ ಲಿಪ್ಸ್, ಜಾಯ್ನಿಂಗ್ ದಿ ಲಿಪ್ಸ್, ನಾವು ಇದನ್ನು ಪ್ರೊನೌನ್ಸ್ ಮಾಡೋದಕ್ಕೆ ಇವೆಲ್ಲ ಕೂಡ ವರ್ಗಗಳಾಗಿ ಮಾಡಿದೆ. ಸೊ ಈ ಎಲ್ಲ ವರ್ಗಗಳನ್ನ ಸೇರಿದರೆ ವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಅಂದರೆ ವ್ಯಂಜನಗಳು ಇಷ್ಟೇನಾ? ಅಲ್ಲ, ಅವರ್ಗೀಯ ವ್ಯಂಜನಗಳು ಇದ್ದಾವೆ. ಅದು ಏನಂತ ನಾವು ಮುಂದೆ ನೋಡೋಣ. ಅದು ಬಂದು ಅಂತಸ್ಥ ಅಕ್ಷರಗಳು, ಸೂಕ್ಷ್ಮ ಅಕ್ಷರಗಳು ಮತ್ತು ಸಂಯುಕ್ತ ಅಕ್ಷರಗಳು. ಅಂತಸ್ಥ ಅಕ್ಷರಗಳು ಅಂದರೆ ಅವು ಸ್ವರ ಮತ್ತು ವ್ಯಂಜನಗಳ ಸಹಾಯದಿಂದ ಮಾಡ್ತೀವಿ. ಅದು ಅಂತಸ್ಥ ಅಕ್ಷರಗಳು. ಯ, ರ, ಲ, ವ, ಶ. ಇದನ್ನು ತುಂಬ ಯೂಸ್ ಮಾಡ್ತೀವಿ ನಾವು. ಸೂಕ್ಷ್ಮ ಅಕ್ಷರಗಳು ಅಂದರೆ ನೀವು ಪ್ರೊನೌನ್ಸ್ ಮಾಡಿ ನೋಡಿ. ಶ, ಶ, ಸ, ಹ. ಎಲ್ಲ ಪದಗಳನ್ನ ಉಚ್ಚರಿಸ ಮಾಡುವಾಗ ನೀವು ಉಸಿರನ್ನು ಹೊರಗಡೆ ಬಿಡ್ತೀರಾ. ಅದಕ್ಕೆ ಇವನ್ನ ಒಂದು ಗ್ರೂಪ್ ಆಗಿ ಮಾಡಿದ್ದಾರೆ ಅಥವಾ ಗುಂಪಾಗಿ ಮಾಡಿದ್ದಾರೆ. ಅವು ಸೂಕ್ಷ್ಮ ಅಕ್ಷರಗಳು. ನೆಕ್ಸ್ಟ್ ಬಂದು ಸಂಯುಕ್ತ ಅಕ್ಷರಗಳು. ಕ್ಷ ಮತ್ತು ಜ್ಞ. ಅಲ್ಲಿ ನೋಡಿ 2 ಪದಗಳು ಸೇರಿ ಒಂದು ಪದ ಆಗಿರೋದು. ಕ ಮತ್ತು ಶ ಸೇರಿ ಕ್ಷ ಆಗಿದೆ, ಜ ಮತ್ತು ಞ ಸೇರಿ ಜ್ಞ ಆಗಿದೆ. ಅದಕ್ಕೆ ಅದನ್ನು ಸಂಯುಕ್ತ ಅಕ್ಷರಗಳು ಅಂತ ಕರೀತಾರೆ. ಒಟ್ಟಾಗಿ ನಾವು ಏನು ಕಲ್ತ್ವಿ ಈ ವಿಡಿಯೋದಲ್ಲಿ? ಕನ್ನಡ ವರ್ಣಮಾಲೆಗಳು, ಅವು ಸ್ವರಗಳು ಮತ್ತು ವ್ಯಂಜನಗಳು. ಅದನ್ನು ಒಟ್ಟಿಗೆ ಬರೆದಾಗ ನಮಗೆ ಇಷ್ಟು ಪದಗಳು ಸೇರುತ್ತೆ. ನಿಮಗೆ ಈ ವಿಡಿಯೋ ಉಪಯೋಗ ಆಗಿದೆ, ಅನುಕೂಲ ಆಗಿದೆ ಅಥವಾ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಸೊ ದಟ್ ನನಗೆ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಕೂಡ ನಾನು ಕನ್ನಡ ವರ್ಣಮಾಲೆ ಬಗ್ಗೆ ಡೀಟೇಲ್ ಆಗಿ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.